ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮಂಜುಳಾ ಮಂಜುನಾಥ್ ರವರು ಅವಿರೋಧ ಆಯ್ಕೆ. ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಶ್ರೀಮತಿ ಮಂಜುಳಾ ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಹಾಗೂ ಅಭಿಮಾನಿಗಳು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಶುಭ ಕೋರಿದರು. ಇನ್ನು ಈ ವೇಳೆ ಮಾಯಸಂದ್ರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್ ರವರು ಮಾತನಾಡಿ, ಮಾಯಸಂದ್ರ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟು ಒಮ್ಮತದಿಂದ ನನ್ನನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ನಿಮ್ಮ ಋಣವನ್ನು ತೀರಿಸುವ ಕೆಲಸವನ್ನ ಮಾಡುತ್ತೇನೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎ ಪ್ರಸಾದ್, ಎವಿ ಚಲಪ್ರಸಾದ್, ಮಾಯಸಂದ್ರ ಪ್ರವೀಣ್, ಮಂಚನಹಳ್ಳಿ ನಾಗರಾಜ್, ಮೇಡಹಳ್ಳಿ ಲಾಯರ್ ಹರೀಶ್, ಅಶೋಕ್, ಮಹಾರಾಜ್, ಸುಬ್ರಮಣಿ, ಭುವನ ಮಂಜುನಾಥ್, ರವಿ, ನಾರಾಯಣಪ್ಪ, ಎಂಆರ್ಎಸ್ ರಮೇಶ್ ಮತ್ತು ಮಾಯಸಂದ್ರ ಗ್ರಾಮಸ್ಥರು ಹಾಗೂ ಬಿದರಗೆರೆ ಮಂಜುನಾಥ್, ಮಾಯಸಂದ್ರ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಹಾಜರಿದ್ದರು. ತಾಲೂಕಿನ ಹೆಡ್ ಕ್ವಾರ್ಟರ್ ಪಕ್ಕದಲ್ಲಿರುವಂಥ ಮಾಯಸಂದ್ರ ಒಂದು ವಿಶೇಷವಾದಂಥ ಊರು. ಮಾಯಸಂದ್ರ ಅಂತ ಹೇಳಿದ್ರೆ ಪ್ರತಿ ಸಲನೂ ಒಗ್ಗಟ್ಟಾಗಿ ಯಾವತ್ತೂ ಕೆಲಸ ಮಾಡುವಂಥ ಗ್ರಾಮ ಇದು ಮತ್ತು ಪಂಚಾಯಿತಿ ಇದು. ಈ ಇದರಲ್ಲಿ ಇವತ್ತು ಹರೀಶ್ ಅವರು ಮಿಸ್ಸಸ್ ಅಂತ ನವೀನ್ ಅವರು ಇವತ್ತು 1 ವರ್ಷ ಆದಮೇಲಕ್ಕೆ ಮಂಜುಳಾ ಮಂಜುನಾಥ್ ಅವರಿಗೆ ಬಿಟ್ಕೊಟ್ಟಿದ್ದಾರೆ. ಅವರ ದೊಡ್ಡತನ ಅದು. ಬಿಟ್ಕೊಟ್ಟು BJP ಮತ್ತು ಕಾಂಗ್ರೆಸ್ನವರು ಪಕ್ಷಾತೀತವಾಗಿ ಇವತ್ತು ಮಂಜುಳಾ ಮಂಜುನಾಥ್ ಅವರನ್ನು ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರೋದ್ರಿಂದ ತುಂಬ ಸಂತೋಷ. ಮಂಜುನಾಥ್ ಅವರು ಸುಮಾರು ವರ್ಷಗಳ ಪ್ರಯತ್ನ, ಯಾಕಂತ ಹೇಳಿದಾಗ ನಾವು ಈ ಭಾಗದಲ್ಲಿ ಪಕ್ಷ ಕಟ್ಟಲಿಕ್ಕೆ ಎಲ್ಲರ ಜೊತೆಯಲ್ಲಿ ಒಗ್ಗಟ್ಟಾಗಿ ಇದ್ಕೊಂಡು ಮಂಜು ಅವರು ಶಾಸಕರ ಜೊತೆಯಲ್ಲಿ ಎಲ್ಲ ಪಕ್ಷಗಳ ಜೊತೆಯಲ್ಲಿ ಪಕ್ಷಾತೀತವಾಗಿ ಊರಿನ ಕೆಲಸಗಳನ್ನು ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದ ಅಂತ ಇವತ್ತು ಹುಡುಗನಿಗೆ ಇವತ್ತು ಅವರ ಧರ್ಮಪತ್ನಿಗೆ ಇವತ್ತು ಮಂಜುಳಾ ಅವರಿಗೆ ಇವತ್ತೊಂದು ಈ ಸ್ಥಾನ ಸಿಕ್ಕಿರೋದು ನಮಗೆಲ್ಲ ಖುಷಿ ತಂದಿದೆ. ಮತ್ತು ಅದೇ ರೀತಿಯಲ್ಲಿ ಶಾಸಕರಾದಂಥ ಶಿವಣ್ಣರವರು ಸಹ ಅವರದೊಂದು ಬಲ ಮತ್ತು ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಂದ ರಾಮಲಿಂಗಾರೆಡ್ಡಿ ಸಾಹೇಬರು, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕೀಯದ ಗುರುಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಸಹ ಇವ್ರಿಗೆಲ್ರಿಗೂ ಆಶೀರ್ವಾದ ಇರೋದ್ರಿಂದ, ಅದರಲ್ಲಿ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಸಾಹೇಬರ ಸ್ವಕ್ಷೇತ್ರ ಪಕ್ಕದ ಕ್ಷೇತ್ರನೇ ಇದೆ, ಶೆಟ್ಟಹಳ್ಳಿ ಪಕ್ಕದಲ್ಲೇ. ಇಂಥ ಭಾಗದಲ್ಲಿ ಇವತ್ತು ಮಂಜುಳಾ ಮಂಜುನಾಥ್ ಅವರು ಅಧ್ಯಕ್ಷ ಸ್ಥಾನ ಆಗಿರೋದ್ರಿಂದ ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ, ಅವ್ರು ಹೆಚ್ಚೆಚ್ಚಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ, ಒಳ್ಳೆ ಅಭಿವೃದ್ಧಿ ಮಾಡಲಿ ಮಾಯಸಂದ್ರ ಗ್ರಾಮ ಪಂಚಾಯತಿನ ಅಂತ ಹೇಳ್ತಾ, ನಾನು ಅವರಿಗೆ ಈ ದಿವಸ ತಮ್ಮ ಮುಖಾಂತರವಾಗಿ ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಶ್ವರು ಒಂದು ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷ ಆಗಬೇಕಂತ ಹೇಳಿದ್ರೆ ಅದನ್ನು ಮುಂದಾಳತ್ವ ನಾನೇ ವಹಿಸ್ಕೊಂಡು, ಸೊ ಇಬ್ಬರಿಗೂ ಏನು ತೊಂದರೆ ಆಗದಿದ್ದಂಗೆ ಮಾಡಿ ನಾನೇ ಮುಂದಾಳತ್ವ ವಹಿಸ್ಕೊಂಡು ಅದನ್ನು ನಡೆಸ್ಕೊಟ್ಟಿದ್ದೆ. ಅದೇ ಪ್ರಕಾರ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಹರೀಶ್ವರು. ನಾನು ಅವ್ರಿಗೂ ಸಹ ಮತ್ತು ಅವರ ಧರ್ಮಪತ್ನಿಗೂ ಸಮೇತ ಧನ್ಯವಾದ ಹೇಳ್ತೀನಿ. ಹಾಗೆ ನನ್ನ ಬಾಮೈದ ಆದಂಥ ಮಂಜು ಮತ್ತು ಧರ್ಮಪತ್ನಿ ಆದಂಥ ಮಂಜುಳಾ ಅವರು, ಸೊ ಹಾಗಾಗಿ ಅವ್ರಿಗೆ ಒಂದು ಮಂಜು ಅವರು ಒಂದು ಕನಸಿತ್ತು. ಅವನಿಗೊಂದು ಟೆನ್ಷನಲ್ಲಿದ್ದ, ಎಲ್ಲ ಟೆನ್ಷನ್ ಸರಿ ಹೋಗುತ್ತಪ್ಪ, ಏನು ತೊಂದರೆ ಇಲ್ಲ ಅಂತೇಳಿ ನಾನು ಎಲ್ಲರ ಹತ್ರ ಮಾತಾಡಿ, ಇವನು ಶಾಸಕರ ಹತ್ರ ಮಾತಾಡಿ, ಹರೀಶ್ ಹತ್ರ ಮಾತಾಡಿ, ಸೊ ಎಲ್ಲ ಆಗಿ ಈ ದಿವಸ ಅವರು ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ದಾರೆ. ಸೊ ಅವ್ರಿಗೆ ಒಂದು ಒಳ್ಳೆ ಧನ್ಯವಾದ ಹೇಳ್ತಾ, ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಹಾಗೂ ನಮ್ಮ ರಾಜಕೀಯ ಗುರುಗಳಾದಂಥ ರಾಮಲಿಂಗಡ್ಡೆ ಸಾಹೇಬರು, ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದು ಯಾವುದೇ ಕಾರಣಕ್ಕೂ ನಮ್ಮನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡು, ಸೊ ಇವ್ರಿಗೂ ಸಹ ಒಳ್ಳೆ ಅದೇ ರೀತಿ ನೋಡಿಕೊಂಡು, ಸೊ ಮುಂದಿನ ದಿನಗಳಲ್ಲಿ ಮಾಯಸಂದ್ರ ಪುರಸಭೆಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ. ಮೊದಲನೇದಾಗಿ ನಾನು ಈ ಒಂದು ಅವ್ರಿಗೆ ಒಂದು ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀನಿ, ನಾನು ಹರೀಶ್ಗೂ ಕೇಳಿದೆ, ಇನ್ನು ಪೀರಿಯಡಲ್ಲಿ ಒಂದು ಪಂಚಾಯತ್ ಆಫೀಸನ್ನು ಒಳ್ಳೆ ಒಂದು ಮಾದರಿಯಾಗಿ ಕಟ್ಟಬೇಕಾಗಿತ್ತು, ಕಟ್ಟಿಲ್ಲ. ಮಂಜೂರಿಗೂ ಸಮೇತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ದಯವಿಟ್ಟು ಆದಷ್ಟು ಜಲ್ದಿ ಒಂದು ಒಳ್ಳೆ ಪಂಚಾಯತಿ ಕಟ್ಟಿ ಅಂತೇಳಿ ನಾನು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ, ಅವ್ರಿಗೂ ಅಧ್ಯಕ್ಷ ಆಗಿರೋದಕ್ಕೋಸ್ಕರ ಅವ್ರಿಗೂ ಒಳ್ಳೇದಾಗಲಿ ಅಂತೇಳಿ, ಮತ್ತು ಎಲ್ಲ ಪಂಚಾಯತಿ ಮೆಂಬರ್ಗಳು ಮತ್ತು ವಿಶೇಷವಾಗಿ ಮಹಿಳಾ ಮೆಂಬರ್ಗಳಿಗೂ ಸಮೇತ ನಾನು ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು. ಫಸ್ಟ್ ಆಫ್ ಆಲ್ ಮಂಜುಳಾ ಮಂಜುನಾಥ್ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮಂಜುಳಾ ಮಂಜುನಾಥ್ ಅವ್ರಿಗೆ ಶುಭ ಕೊಡ್ತೇವೆ. ನಾವು ಲೀಡರ್ಗಳು ಏನೇ ಪ್ರಯತ್ನ ಪಟ್ಟರು ಇಲ್ಲ 18 ಜನ ಮೆಂಬರ್ಗಳು ಒಗ್ಗಟ್ಟಾಗಿ
ಒಂದು ವ್ಯಕ್ತಿನ ಇನಾಮಿನೇಟ್ ಮಾಡಬೇಕು ಅಂತ ಭಾಳ ಸಹಕಾರ ಕೊಟ್ಟವ್ರೆ. ಫಸ್ಟ್ ಮೆಂಬರ್ಸ್ 18 ಜನ ಮೆಂಬರ್ಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಾವು ಏನೇ ಮಾತಾಡ್ಬೋದು, 18 ಜನ ಇಲ್ಲ ಹಲವಾರು ಪಕ್ಷಗಳು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವತ್ತು ಯಾವುದೋ ಪಕ್ಷ ಭೇದ ಇಲ್ಲದೆ ಒಬ್ಬ ವ್ಯಕ್ತಿನ ಇನಾಮಿನೇಟ್ ಮಾಡೋರಂದ್ರೆ ಅದು ತಮಾಷೆ ಅಲ್ಲ. ಮೈಸಂದ್ರ ಗ್ರಾಮದಲ್ಲಿ ಫಸ್ಟು 17 ಜನ ಮೆಂಬರ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಮತ್ತು ಹೊಸ ನಮ್ಮ ಅಧ್ಯಕ್ಷರಾಗಿದ್ದ ಮಂಜುಳಾ ಮಂಜುನಾಥ್ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ಮಾಮೂಲಿ ಕೆಲಸಗಳೆಲ್ಲ ತುಂಬ ಚೆನ್ನಾಗಾಗ್ತಿದೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹಾರೈಸ್ತೀವಿ. ಅವರು ಅಧ್ಯಕ್ಷ ಸ್ಥಾನ ತೆರವಾದ ಮೇಲೆ ಮಂಜುಳಾ ಮಂಜುನಾಥ ಅವಿರೋಧವಾಗಿ ಎಲ್ಲ BJP ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಪಾರ್ಟಿ ನೋಡಿದ್ರೆ ಇವು ಅವಿರೋಧ ಆಯ್ಕೆ ಮಾಡಿದ್ದೀರಿ. ಮುಂದೆ ದಿವಸ ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಅವರೆಲ್ಲ ಕೇಳ್ಕೊಂಡು ಅವರಿಗೆಲ್ಲ ಶುಭ ಹಾರೈಸ್ತೀನಿ. ಅಧ್ಯಕ್ಷ ಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ನಮ್ಮ ಮಂಜುಳಾ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 18 ಜನ ಸದಸ್ಯರನ್ನು ಒಗ್ಗೂಡಿಸಿ ಅವಿರೋಧ ಆಯ್ಕೆ ಮಾಡೋದ್ರಲ್ಲಿ ನಮ್ಮ ನಾಗಣ್ಣವ್ರ ಪಾತ್ರ ಬಹಳ ದೊಡ್ಡದಿದೆ. ಅವರೆಲ್ಲರನ್ನೂ ಒಗ್ಗೂಡಿ ಅವರೆಲ್ಲರನ್ನೂ ಮಾತಾಡಿಸಿ ಅವಿರೋಧವಾಗಿ ಆಯ್ಕೆ ಆಗಬೇಕು. ಸುಮಾರು 2015ರಲ್ಲಿ ನಾಗರಾಜಣ್ಣವರು ಅವಿರೋಧವಾಗಿ ಆಯ್ಕೆ ಆದರು. ಅದೇ ರೀತಿ ಈಗ ಮಂಜುಳಾ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾಗಣ್ಣವ್ರ ಪ್ರಯತ್ನದಿಂದ ಎಲ್ಲರೂ ಒಗ್ಗೂಡಿ ಮತ್ತು ನಮ್ಮ ಚಲಪ್ರಸಾದವರು ಅವ್ರ ಜೊತೆ ನಮ್ಮ BJP ಕಾಂಗ್ರೆಸ್ ಎಲ್ಲ ನಾಯಕರು ಸೇರಿ ಮಾತಾಡಿ ಇವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಿರಿ. ಉತ್ತಮವಾದ ಕೆಲಸ ಹಿಂದೇನೂ ಆಗಿತ್ತು ನಮ್ಮ ನವೀನಕರ ಅವಧಿಯಲ್ಲಿ, ಈಗಲೂ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಡ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದರಲ್ಲಿ ಎಷ್ಟೋ ವರ್ಷಗಳ ಕನಸಿದು ಮಾಯಸಂದ್ರ ಗ್ರಾಮದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಫಸ್ಟ್ ಆಫ್ ಆಲ್, ಯಾಕೆಂದರೆ ಅವರು ಇಲ್ಲ ಅಂದರೆ ಇದು ಆಗ್ತಾನೆ ಇರಲಿಲ್ಲ. ಪಕ್ಷ ಭೇದವನ್ನು ಮರೆತು ಈ ದಿನ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಯಾವುದೇ ಆವಿಷ್ಯಗಳು ಇಲ್ಲದೆ ಇವತ್ತು ನಮ್ಗೆ ಸಪೋರ್ಟ್ ಮಾಡಿ ಈ ಥರ ಗೆಲ್ಸ್ಕೊಟ್ಟಿದ್ದಾರೆ. ಅದೆಲ್ಲ ನಮ್ಮ ತಾಯಂದ್ರಿಗೂ, ನನ್ನ ಸ್ನೇಹಿತರಿಗೂ, ಬಂಧು ಬಳಗದವ್ರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದೇ ರೀತಿ ಮುಂದೆ ಪಂಚಾಯತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ಅಡೆತಡೆಗಳು ಬಂದರೂ ಕಾನೂನಾತ್ಮಕವಾಗಿ ಏನು ಬೇಕು ಆ ಕೆಲಸಗಳು ಮಾಡ್ಕೊಂಡು ಹೋಗೋದ್ರಲ್ಲಿ ನಾನು ಯಶಸ್ವಿಯಾಗಿರ್ತೀನಿ. ನಮ್ಮ ಪಂಚಾಯತಿ ಕಟ್ಟಬೇಕಾಗಿರೋದು ನಮ್ಮೊಂದು ಕರ್ತವ್ಯ ಇದೆ. ಪಂಚಾಯತಿ ಇಲ್ಲ ನಮ್ಮ ಮಾಯಸಂದ್ರ ಗ್ರಾಮಕ್ಕೆ. ಆ ಪಂಚಾಯತಿ ಕಟ್ಟೋದ್ರಲ್ಲಿ ಮೊದಲು ಸ್ಥಾನವನ್ನು ಕೊಡ್ತೀನಿ. ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ. ಯಾವ ಅಡೆತಡೆಗಳಿಲ್ಲದೆ ಮಾಡ್ಕೊಂಡು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಆತ್ಮೀಯ ಸಹೋದರರಾದಂಥ ಮಂಜುಳಾ ಮಂಜುನಾಥರವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನನ್ನ ಪರವಾಗಿ ಮತ್ತು ಎಲ್ಲ ನನ್ನ ದೇಶದ ಗ್ರಾಮ ಪಂಚಾಯಿತಿಯ ಜನತೆಯ ಪರವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಯಾವುದೇ ರೀತಿಯ ಪಕ್ಷಭೇದ ಮರೆತು JDS ಮತ್ತು ಕಾಂಗ್ರೆಸ್ BJP ಪಕ್ಷಭೇದ ಮರೆತು ನಮ್ಮ ಮಂಜುಳಾ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಿದಂಥ ನನ್ನೆಲ್ಲ ಆತ್ಮೀಯ ಸದಸ್ಯರಿಗೂ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ